ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚಿಕ್ಕೋಡಿ ಜಿಲ್ಲೆ ಹೋರಾಟ ಕಳೆದ 30 ವರ್ಷಗಳಿಂದ ನಡೀತಾ ಬಂದಿದೆ. ಇಲ್ಲಿಯವರೆಗೂ ಕೂಡ ಚಿಕ್ಕೋಡಿ ಜಿಲ್ಲೆ ಮಾಡಲಿಕ್ಕೆ ಮೀನಾಮೇಷ ಮಾಡತಕ್ಕಂಥ ಸರ್ಕಾರವನ್ನ ನಾವು ಇವತ್ತು ಸರಿದಾರಿಗೆ ತರಬೇಕಾದಂತಹ ಸಂದರ್ಭ ಬಂದಿದೆ. ಹೀಗಾಗಿ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗಬೇಕನ್ನತಕ್ಕಂಥ ಕಳೆದ ಹಲವಾರು ದಿವಸಗಳ ಹೋರಾಟಕ್ಕೆ ನಾವು ಹೋರಾಟ ಮಾಡ್ತಾ ಇದ್ರೆ ನಿನ್ನೆ ಹುಟ್ಟಿರ್ತಕ್ಕಂಥ ಕೆಲವರು ನಮಗೆ ಜಿಲ್ಲೆ ಆಗಬೇಕನ್ನತಕ್ಕಂಥ ಏನು ಮುಂಚೂಣಿಯೊಳಗೆ ನಿಂತಿದಾರಲ್ಲ ಅವರಿಗೆ ನಾವು ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ. ಹೀಗಾಗಿ ಇವತ್ತ ಚಿಕ್ಕೋಡಿ ಭಾಗದೊಳಗ ಎಷ್ಟೆಷ್ಟು ಸಮಸ್ಯೆಗಳಿದಾವ, ಅನಾನುಕೂಲತೆಗಳಿದಾವ ಅನ್ನೋದನ್ನ ನಮ್ಮ ವಕೀಲರು ತಮಗೆ ಸಾದರಪಡಿಸ್ತಾರೆ. ಆಮೇಲೆ ಸನ್ಮಾನ್ಯರಾಗಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನ ಅರ್ಪಿಸ್ತಾ ಇದ್ದೇವೆ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.